ಏರಿಯಾ ಏನೋ ಗೊತ್ತು, ಗಲ್ಲಿನೂ ಗೊತ್ತು. ಕನ್ನಡದಲ್ಲಿ ಏನೈತೆ ಒಂದು ಪಬ್ ಐತಿಲ್ಲ ಯಾವುದು ಕೋರಮಂಗ ಎಷ್ಟು ಟ್ರಾಫಿಕ್ ಇದೆ ಅಂದರೆ ನೋಡಿ. ಹಾಸ್ಪಿಟ್ಲ್ ಏನಾಗ ಇವ್ರು ಏನ್ಗಿದಾಗ್ತಾರೆ, ಯಾವುದೋ ಹಾಕಿದಿಲ್ಲ ಕೈಯಲ್ಲಿ ರಿಬೋಕೋ. ನೆಕ್ಸ್ಟ್ ಡೇ ಹೋದಾಗ ಏನಾಯಿತು ಅವ್ರು ಮಾತಾಡ್ಸ್ನು ಇಲ್ವೋ. ನಮಸ್ಕಾರ ಗುರುವೆ. ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಹಾಗಂದರೆ ಫ್ರೈಡೇ ಟು ಫ್ರೈಡೇ ಏನೇನು ಮಾಡ್ತೀನಿ. ಬಟ್ ನಾನು ಬೆಂಗಳೂರಿಗೆ ಯಾಕೆ ಬಂದೆ, ಯಾಕಕ್ಕೋಸ್ಕರ ಬಂದೆ ಅದೆಲ್ಲ ಇರುತ್ತೆ. ಒಂದು ಸೆಕೆಂಡ್ ಜಸ್ಟ್ ಜಿಮ್ಗೆ ರೀಸಾರೆ ಜಿಮ್ ಸ್ಟಾರ್ಟ್ ಮಾಡಿ ಡ್ಯಾನ್ಸ್ ಕಲಿಸಿ ಡ್ಯಾನ್ಸಲ್ಲಿ ತುಂಬ ಕ್ಲಾಸ್ ಇದೆ. ತುಂಬ ಕ್ಲಾಸ್ ಬಿಟ್ಟು ಚೆಸ್ಟ್ ಮಾಡಬೇಕು ಅಂದ್ಕೊಂಡಿದ್ದೆ. ನೋಡಿ ಏನಾಗುತ್ತೆ. ಇವಾಗ ಕ್ಲಾಸ್ ಇದೆ, ಡ್ಯಾನ್ಸ್ ಕ್ಲಾಸ್ ಹೋಗ್ತೀವಿ. ಲೆಟ್ಸ್ ಗೋ. ಡ್ಯಾನ್ಸ್ ಜಸ್ಟ್ ಇವತ್ತು ವರ್ಕೌಟ್ ಮುಗೀತು. ಇವಾಗ ತಾನೇ ವರ್ಕೌಟ್ ಮುಗಿಸ್ಕೊಂಡು ಫ್ಯಾಕ್ಟ್ರಿ ರೂಮ್ ಹೋಗೋಕ್ಕೂ ಟೈಮ್ ಆಗಿದೆ. 10:30. ಜಿಮ್ ಎಲ್ಲ ಕ್ಲೋಸ್ ಆಗಿದೆ. ಬ್ಯಾಗ್ ಮೇಲೆ ತಗೊಂಡು ಹೋಗ್ಬೇಕು. ಇವಾಗ ನಮ್ಮ ಫ್ರೆಂಡ್ ಮೀಟ್ ಮಾಡೋಕ್ಕೆ ಕೋರಮಂಗಲಕ್ಕೆ ಹೋಗ್ತೀನಿ ಕಮ್ಮನಹಳ್ಳಿಯಿಂದ. ಕೋರಮಂಗಲ ಎಷ್ಟು ಟ್ರಾಫಿಕ್ ಇದೆ ಅಂದರೆ ನೋಡಿ. ಟ್ರಾಫಿಕ್ ಇದೆ, ಅಲ್ಲಿ ಟ್ರಾಫಿಕ್ ಇದೆ. ಅಲ್ಲಿಂದ ಈಸಾಗಿ ಬಂದೆ, ಇಲ್ಲಿಂದ ಇಲ್ಲಿ ಟ್ರಾಫಿಕ್ ಆಗಿದೆ. ಯಾವ ಫ್ರೆಂಡ್ ಮೀಟ್ ಮಾಡೋಕ್ಕೆ ಹೋಗ್ತೀನಿ ನಿಮಗೆ ಗೊತ್ತಾಗುತ್ತೆ. ನೈಟ್ ಡ್ಯೂಟಿ ಮಾಡಿ ಇವಾಗ ಬರ್ತಾರೆ. ಆ್ಯಕ್ಚುಲಿ ನಮ್ಮ ಫ್ರೆಂಡ್ ಮೀಟ್ ಮಾಡಬೇಕು ಅಂತ ಅಂತಿದ್ದೀನಲ್ಲ. ಫ್ರೆಂಡ್ ಮೀಟ್ ಮಾಡೋಕ್ಕೆ ಬಂದಿರೋದು ಯಾರು ಗೊತ್ತಾ? ಪುಣೆ ರಾಮ್ಕುಮಾರ್ ಹೊಸ್ಮನಿ ಅಂತ. ಇವನೇನು ಮಾಡ್ತಾ ಇದ್ದಾನಿಲ್ಲ. ಇವನು ಮೀಟ್ ಮಾಡೋಕ್ಕೆ ನಾನು ಕಮ್ಮನಹಳ್ಳಿಯಿಂದ ಯಾರಿದು ಕೋರಮಂಗಲ ಗಂಟ ಬಂದಿದ್ದೀನಿ. ಇವನಿಗೂ ಮಾಡೋಕ್ಕೆ ಕೆಲಸ, ನನಗೂ ಮಾಡೋಕ್ಕೆ ಕೆಲಸ. ನೈಟ್ ಡ್ಯೂಟಿ ಮುಗಿಸ್ಕೊಂಡು ಇವ್ನು ಮೀಟ್ ಮಾಡೋಕ್ಕೆ ಬಂದಿದ್ದೀನಿ. ಮಾತಾಡಲಾ? ಏನು ಮಾತಾಡೋದು ಅಲ್ಲಿ 100 ಜನಕ್ಕೆ ಟೀಚ್ ಮಾಡ್ತೀವಿ. ಇಲ್ಲಿ ವೀಡಿಯೋ ಮಾತಾಡೋಕ್ಕೆ ಸಾಯ್ತಿಯಲ್ಲ. ನಿದ್ದೆ ಇಲ್ಲ, ಏನಿಲ್ಲ. ಇವನಿಗೋಸ್ಕರ ನೈಟ್ ಡ್ಯೂಟಿ ಮಾಡ್ಕೊಂಡು ಹಿಂಗೆ ಬಂದಿದ್ದೀನಿ. ಒಂಚೂರು ಕೇರಿಂಗ್ ಇಲ್ಲ, ಏನಿಲ್ಲ. ಫ್ರೆಂಡ್ ಬಂದವನೇ ಅಂತ ಏನು ಕೇರು ಮಾಡ್ತಿಲ್ಲ ಅವನು. ಸುಮ್ಮನೆ ಓಯ್ 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 ಓಯ್. ಮತ್ತೆ ರಾಮ್ಕುಮಾರ್ ಹೇಗಿದೆ ಫ್ಯೂಚರು? ಜೀವನ ಹೇಗಿದೆ ಬೆಂಗಳೂರು ಜೀವನ? ಹಾಸ್ಪಿಟ್ಲ್ ಏನಾಗ ಇವ್ರು ಏನ್ಗಿದಾಗ್ತಾರೆ. ಮತ್ತೆ ಏನಪ್ಪ ರಾಮ್ಕುಮಾರ್, ಹೋಗ್ತೀವಿ ರೂಮ್ಗೆ? ಹೋಗ್ಬಿಟ್ಟು ಡ್ಯೂಟಿ ಹೋಗು. ಬಾಯ್ ಅನ್ಬೇಡ. ಮುಂದಕ್ಕೆ ಎಷ್ಟು ಬೆಂಗಳೂರು ಮುಂದೆ ಎಷ್ಟು ವರ್ಷ ಆಯಿತು? 7 ವರ್ಷ ಆಯಿತು. 7 ವರ್ಷ. 7 8 2018. ಇವಾಗ 2025. 7 ಇಯರ್ಸ್ ಆಯಿತು. ಆಗ ಬಂದಾಗಲಿ ಈಗ ಬಂದಾಗ ಹೆಂಗಿದ್ದೀವಿ, ಹೇಗಿದೆ ಲೈಫು, ಏನೇನಾಗ್ತಿದೆ? ಸ್ಟೂಡೆಂಟು, ಇವಾಗ ಎಂಪ್ಲಾಯಿ ಅಷ್ಟೇ. ಜೀವನ ಹೇಗೆ ಅನಿಸಿದೆ? ಬೆಂಗಳೂರು ಜೀವನ ಹೇಗೆ ಅನಿಸಿದೆ? ಫಸ್ಟ್ ಬಂದಾಗ ಬೆಂಗಳೂರು ಭಯ ಆಗಿತ್ತು, ಏನಾಗಿತ್ತು? ಇವಾಗ ಬೆಂಗಳೂರು ಹುಡುಗರು, ಅವಾಗ ಬೆಂಗಳೂರು ಹುಡುಗರು ಎಲ್ಲ. ಇವಾಗ ಏರಿಯಾ ಏನೋ ಗೊತ್ತು, ಗಲ್ಲಿನೂ ಗೊತ್ತು. ಮತ್ತೆ ಇವಾಗ ಮತ್ತೆ ಹೋಗ್ಬೇಕು ನಾನು. ಗಾಡಿ ಬಿಟ್ಟು ಇವ್ನು ಬಿಟ್ಟು ಹೇಳೋ. ಸರಿ ಬಾಯ್, ಹೋಗ್ಲಾ? ಹುಷಾರು. ಹೌದು, ಏನು ಮಾತಾಡೋಕ್ಕೆಲ್ಲ ಅಂತ ಭಯ ಆಗ್ತಿದ್ಯಾ? ಇವನಿಗೋಸ್ಕರ ನಾನು ನೈಟ್ ಡ್ಯೂಟಿ ಮುಗಿಸ್ಕೊಂಡು ಮೀಟ್ ಮಾಡೋಕ್ಕಂತ ಬಂದಿದ್ದೀನಿ. ಮತ್ತು ಇವನೇನು ಮಾತಾಡ್ತಾ ಇಲ್ಲ. ಮತ್ತೆ ಯಾವಾಗ ಬರ್ತೀನಿ ಮೇಡಕ್ಕೆ ಕಮ್ಮನಹಳ್ಳಿಗೆ? ಕನ್ನಡದಲ್ಲಿ ಏನೈತೆ ಒಂದು ಪಬ್ ಐತಿಲ್ಲ ಯಾವುದು ಪಬ್ಬಿಗೆ ಕರ್ಕೊಂಡು ಬೈತೀನಿ. ಇವತ್ತೈತೆ ನಾನೇನು ಅನ್ಕೊಬಿಟ್ಟಿದ್ದೀನಿ? ಕೋಟ್ಯಾಧಿಪತಿ ಅನ್ಕೊಬಿಟ್ಟಿದ್ಯಾ? ಹಾಂ, ಕೋಟಿ ಯಾವುದೋ ಹಾಕಿದಿಲ್ಲ ಕೈಯಲ್ಲಿ ರಿಬೋಕೋ. ಸರಿ, ನೆಕ್ಸ್ಟ್ ಮೀಟ್ ಯಾವಾಗ ಸಿಗೋದ? ಬಾಯ್. ಗಾಡಿ ತಗೊಂಡು ಹೋಗ್ಬೇಕು ಇವಾಗ. ಈಗ ಬಂದು ಸ್ಟಾಪ್ ಆಯಿತು ಕಮ್ಮನಹಳ್ಳಿಯಿಂದ ಅಲ್ಲ, ಕೋರಮಂಗಲಿಂದ ಕಮ್ಮನಹಳ್ಳಿಗೆ ಬರೋಷ್ಟು ಸಾಕಾಗೋಯ್ತು. ಈಗ ಜಸ್ಟ್ ಬಂದು ಮತ್ತೆ ಹೋಗಿ ರೆಡಿಯಾಗಿ ಮತ್ತೆ ಜಿಮ್ಗೆ ಹೋಗಿ ಜಿಮ್ ಮುಗಿಸ್ಕೊಂಡು ಮತ್ತೆ ನೈಟ್ ಡ್ಯೂಟಿಗೆ ಹೋಗ್ಬೇಕು. ನಿದ್ದೆ ಇಲ್ಲ ಮಾಡಬೇಕು. ಜೀವನದಲ್ಲಿ ಏನಾದರೂ ಮಾಡಬೇಕು. ಏನು ಪಿ ಜಿ ನಮ್ಮ ಜಿಮ್ಮಲ್ಲಿದೆ, ಕಾಣಿಸಲ್ಲ ಅಂತ ದೇವ್ರಿಗೆ ಹಾಕಲಿಕ್ಕೆ. ಮತ್ತೆ ರೆಡಿಯಾಗಿ ಒಂದು 5 ನಿಮಿಷ ರೆಸ್ಟ್ ಮಾಡಿ ಮತ್ತೆ ಜಿಮ್ಗೆ ಹೋಗಿ ಜಸ್ಟ್ ಇವಾಗ ರೆಡಿಯಾಗಿ ಜಿಮ್ಗೆ ಹೋಗ್ತಿದ್ದೀನಿ. ಮತ್ತು ನೈಟ್ ಡ್ಯೂಟಿ ಇದೆ. ಈಗ ಬಂದು ಜಿಮ್ಗೆ ಹೋಗಿ ಬಂದು ಮತ್ತೆ ರೆಡಿಯಾಗಿ ಮತ್ತೆ ತಿಂದು ಮತ್ತು ನೈಟ್ ಡ್ಯೂಟಿಗೆ ಹೋಗಿ ಇವತ್ತಿಲ್ಲೇ ನಮ್ಮ ಪಿ ಜಿ ನಿಯರ್ ಬೈ ಜಿಮ್ ಮಲ್ಟಿಫಿಟ್ ಹೋಗೋದ ಅಂದ್ಕೊಂಡಿದ್ದೀನಿ. ಜಸ್ಟ್ ಜಿಮ್ ವರ್ಕೌಟ್ ಎಲ್ಲ ಮುಗೀತು, ಟಯರ್ಡ್ ಆಗಿದ್ದೀನಿ.
ಡ್ಯೂಟಿಗೆ ಹೋಗಿ ಡ್ಯೂಟಿ ಟೈಮ್ ಆಗೋಗಿದೆ. ಹೋಗಿ ಸ್ನಾನ ಮಾಡಿ ಏನೋ ತಿಂದು ರೊಟ್ಟಿ ತಿಂದು ಹೋಗ್ಬೇಕು. ಜಿಮ್ ರೋಡ್ ಅಲ್ಲಿದೆ, ಜಿಮ್ಮಲ್ಲ PG ರೋಡಲ್ಲಿದೆ. ಇವಾಗ ನನ್ನ ಲೈಫ್ ಸ್ಟೋರಿ, ನಾನು ಬೆಂಗಳೂರಿಗೆ ಯಾಕೆ ಬಂದೆ, ಏನು ಅದಕ್ಕಾಗಿ ಬಂದೆ, ಏನು ರೀಸನ್ ಇತ್ತು ಬರೋಕ್ಕೆ, ಏನೇನು ಆಸೆ ಇತ್ತು ಬೆಂಗಳೂರು ಬರೋಕ್ಕೆ, ಅದು ಆಸೆ ಎಲ್ಲ ಆಗಿದೆ ಇಲ್ಲವೋ ಅಂತ ಗೊತ್ತಾಗುತ್ತೆ. ಆ್ಯಕ್ಚುಲಿ ನಾವು ಓದಿದ್ದು ಟಿಲ್ SSLC ಗಂಟ JSS ಸೆಕೆಂಡ್ ಸ್ಟೇಜ್ ವಿಜಯನಗರ JSS ಸ್ಕೂಲು. ಅದಾದಮೇಲೆ PU ಮಹಾರಾಜ PU ಕಾಲೇಜು ಇನ್ನು ಮೈಸೂರಲ್ಲೇ. ಮಹಾರಾಜ PU ಕಾಲೇಜ್ ಬಂದಮೇಲೆ ನನ್ನ ಲೈಫು ಅಂತ ಚೇಂಜ್ ಆಗಿದ್ದು. ಚಿಕ್ಕ ವಯಸ್ಸಿಂದ ನನಗೆ ಮೂವಿ ಅಂದರೆ ತುಂಬ ಇಷ್ಟ. ಡೈಲಿ ಎವ್ರಿ ಫ್ರೈಡೇ ಇದು ಕುಂಬಾರಕೊಪ್ಪಲು. ಸೊ ಎವ್ರಿ ಫ್ರೈಡೇ ಕುಂಬಾರಕೊಪ್ಪಲು ನಿಯರ್ ಮಾದೇಶ್ವರ ಥಿಯೇಟ್ರ್ ಅಂತ ಇತ್ತು. ಅಲ್ಲೋಗಿ ಡೈಲಿ ಎಲ್ಲ ವೀಕ್ಲಿ ಒನ್ಸ್ ಫ್ರೈಡೇ ಹೋಗಿ ಮೂವಿ ನೋಡ್ತಿದ್ದೆ. ಅದಾದಮೇಲೆ ನಂತು ಚಿಕ್ಕ ಮೊಬೈಲ್ ಇತ್ತು, ಅದು ರೆಡ್ಮಿ ಏನೋ. ಅಲ್ಲಿಗೆ ಡೈಲಿ ಹೋಗಿ ಇದು ಸೈಬರ್ ಕಂಪ್ಯೂಟರ್ ಸೆಂಟ್ರಿಗೆ ಹೋಗಿ ಒಂದು 10 ರೂಪಾಯಿ ಕೊಟ್ಟು ಒಂದೊಂದು ಮೂವಿ ಹಾಕೋದು. ಡೈಲಿ ಮೂವಿ ನೋಡಿ ಹೋಗೋದು. ಪರೇಶ್ ಮೂವಿ ಅದು, ನಂಗೆ ಅವಾಗ ಗೊತ್ತಿಲ್ಲ ಅದು ಪರೇಶ್ ಮೂವಿ ಅಂತ. ಬಟ್ ಹೋಗೋನೆ 10 ರೂಪಾಯಿ ಕೊಡೋನೆ ಮೂವಿ ಹಾಕೋದು. ನೈಟ್ ಫುಲ್ಲು ಮೂವಿ ನೋಡಿ ಮಲಗೋನೆ. ಅದಾಯಿತು. ಅದಾದಮೇಲೆ ಹಾಗೆ SSLC ಮುಗಿತು. ಅವಾಗ ನನಗೆ ಆಸೆ ಇದ್ದಿದ್ದು ಮೂವಿ ನೋಡ್ತು ಅಂತ. ನಾನು ಬೆಂಗಳೂರು ಬರಬೇಕು, ಎಲ್ಲ ಸೆಲೆಬ್ರಿಟಿ ಮೀಟ್ ಆಗಬೇಕು, ಅವ್ರ ಜೊತೆ ಫೋಟೋ ತೆಗ್ಸ್ಕೋಬೇಕು ಅಂತ ನಂಗೆ ಆಸೆ ಇದ್ದಿದ್ದು. ಅದಕ್ಕಾಗಿ ಬಂದೆ. ಬೆಂಗಳೂರು ಬರಬೇಕು ಅಂತ ಇತ್ತು. ಅದಾದಮೇಲೆ ಬಿಟ್ಟಿದೆ, ಆಗುತ್ತಿರೋ ಬೆಂಗಳೂರಿಗೆ ಹಂಗೆ ಹೋದೆ. PU ಬತ್ತು, PU ಜಾಯ್ನ್ ಆದೆ ಮಹಾರಾಜಾಸ್ ಕಾಲೇಜ್. ನಿಮಗೆ ಗೊತ್ತಲ್ಲ, ನಿಮ್ಗೆ ಗೊತ್ತು, ನಾನು ಮೈಸೂರಿರೋರ್ಗೆ ಗೊತ್ತು. ಮಹಾರಾಜ ಕಾಲೇಜ್ ಬಂದಮೇಲೆ ನನ್ನ ಲೈಫ್ ಅಂತ ಚೇಂಜ್ ಆಯಿತು. ಒಂದು SSLCವರೆಗೂ ನಾನು ಸ್ಟಡಿ ಓದಬೇಕು ಅಂತ ಇದ್ದೆ. ಮಹಾರಾಜ ಕಾಲೇಜ್ ಬಂದೆ ಫಸ್ಟ್ ಇಯರು. ನಾವು ಓದಿದ್ದು ಕನ್ನಡ ಮೀಡಿಯಮು. ಅದು ಮಹಾರಾಜ ಕಾಲೇಜ್ PUC PCMB ತಗೊಂಡಿದ್ದೆ, ಸೈನ್ಸು. ಇಂಗ್ಲೀಷ್ ಹೇಳ್ತಾ ನಾನು ಕಲೆ ಬಿಡೋಏನೂ ಅರ್ಥ ಆಗ್ತಿಲ್ಲ. ಕ್ಲಾಸ್ಗೆ ಅಷ್ಟೇ ಹೋಗ್ತಿದ್ದೆ ನಾನು. ಬಟ್ ಇಂಗ್ಲೀಷ್ ಮ್ಯಾಮ್ ಕ್ಲಾಸ್ ಇತ್ತು. ಅವ್ರು ನಮ್ಮ ಫೇವ್ರೇಟ್ ಮ್ಯಾಮ್ ಅಂತ, ಚೆನ್ನಾಗಿದ್ರು ನೋಡೋಕೆ ಅಂತ ಕ್ರಸ್ಸು, ಸುಷ್ಮಾ ಅಂತ. ಮಹಾರಾಜ ಕಾಲೇಜ್ PU ಕಾಲೇಜ್ ಇದ್ದರು, ಇಂಗ್ಲೀಷ್ ಮೀಡಿಯಮ್. ಸಕ್ಕತ್ತಾಗಿದ್ರು ನೋಡಿ. ಅವ್ರ ಕಾಲೇಜ್ ಮಾತ್ರ, ಅವ್ರ ಕ್ಲಾಸ್ಗೆ ಮಾತ್ರ ಎಲ್ಲ ಪ್ರೆಸೆಂಟ್ ಆಗಿರೋರು, ಎಲ್ಲ ಹೌಸ್ಫುಲ್ ಇರೋರು. ಲೇಟಾಗಿ ಹೋದ್ರೆ ಕೂರೋಕ್ಕೂ ಜಾಗ ಇರಲಿಲ್ಲ. ಅವ್ರ ಮ್ಯಾಮು ಎಲ್ಲ ಸಿಕ್ಕು ನಾನು ಮಾತಾಡ್ಸೋರು. ನಾನು ಫುಲ್ ಕ್ಲೋಸ್ ಇದ್ದು ಆ ಮ್ಯಾಮ್ ಜೊತೆ. ನಮ್ಮ ಪ್ರಜೋ ಬಾರೋ ಅಂತ ಹೇಳಿದ್ರು ಅನ್ನೋರು. ನಾವು ಮ್ಯಾಮ್ ಅಂತ ಹೋಗುವೆ. ಇನ್ನೂ ನೆಗೆಟಿವ್ ಅಂದರೆ ನನ್ನೇ ಕರೆಯೋರು ಕ್ಲಾಸ್ ರೂಮಲ್ಲಿ ಟೆಕ್ಸ್ಟ್ ಬುಕ್ಕಿಗೆ ಓದು ಅನ್ನೋರು. ನಮ್ಗೆ ಓದೋಕ್ಕೆ ಬರಲ್ವೇ ABCD ಅಂದ್ಕೊಂಡು ಏನೇನೋ ಮ್ಯಾನೇಜ್ ಮಾಡಿದ್ವಿ. ನಮ್ಮನ್ನ ಕರಿಬೇಡಿ ಮ್ಯಾಮ್, ಓದೋಕ್ಕಾಗಲ್ಲ ಅಂತ ನನ್ನೇ ಕರೆಯೋರು. ಯಾವುದೇ ಕ್ಲಾಸ್ಗೆ ಹೋದಾಗ ಪ್ರಜೋ ಬಾರೋ ಏನೇ ಇದ್ದರು ನನ್ನ ಅಂತ ಕರೆಸು. ಮ್ಯಾಮ್ ನೋಡಿ ಸುಮಾರು ವರ್ಷನೇ ಆಯಿತು, ಒಂದು 5-6 ವರ್ಷ ಆಯಿತು. ಸೊ ಮೀಟ್ ಆಗಬೇಕು ಅಂತ ಆಸೆ, ನೋಡೋದು ಏನಾಗುತ್ತೆ ಅಂತ. ಆಮೇಲೆ ನನ್ನ ಸೆಕೆಂಡ್ ಹಾಫ್ ಏನಂದರೆ, ಮಹಾರಾಜ PU ಕಾಲೇಜ್ ಮುಂದೆ ಆ ಕಡೆ ಆಪೋಸಿಟ್ ಡಿಗ್ರಿ ಕಾಲೇಜ್ ಇದೆ. ಮೈಸೂರವ್ರಿಗೆ ಗೊತ್ತಿರುತ್ತೆ. ಮಹಾರಾಜ PU ಕಾಲೇಜ್ ಮುಂದೆ ಆಪೋಸಿಟ್ ಡಿಗ್ರಿ ಕಾಲೇಜ್ ಇದೆ. ಆ ಡಿಗ್ರಿ ಕಾಲೇಜು ಅಲ್ಲಿಂದ 3 ಜನ ಹುಡುಗಿರು ಬರೋರು. ಹುಡುಗಿರು ಅವ್ರಿಗೆ ಡಿಗ್ರಿ ಡಿಗ್ರಿ ಅಂದರೆ ನಮ್ಗಿಂತ ದೊಡ್ಡವರೇ. ಮತ್ತು ನಮ್ಮ PU ಕಾಲೇಜ್ ಮತ್ತು ಡಿಗ್ರಿ ಕಾಲೇಜ್ ಮಧ್ಯೆ DC ಆಫೀಸ್ಗೆ ಹೋಗೋ ರೋಡ್ ಇದೆ. ಅಲ್ಲಿ ಪಾನಿಪುರಿ ಮಾಡ್ತಾರೆ. ಪಾನಿಪುರಿ ಚುರುಮುರಿ ಮಾಡೋ ಒಂದು ಅಂಗಿ ಇತ್ತು ಚಿಕ್ಕದು, ಅಲ್ಲಿ ಬರೋರು. ನಾವು ಮಹಾರಾಜ ಕಾಲೇಜಿಂದ ಆ ಕಡೆಗೆ ಹೋಗು. ಅಲ್ಲೋಗಿ ಸುಮ್ಮನೆ 6 ಮಂತ್ ಅವರು ನಮ್ಮ ನೋಡು, ನಾನು ಅವ್ರು ನೋಡು, ಇನ್ನೇನೋ ಆಗ್ತಿದ್ರು. ಡೈಲಿ ಹೋಗೋನೆ, ಅವ್ರು ನೋಡು, ನಾನು ನೋಡು, ಬರೋನು ವಾಪಸ್ಸು. ಡೈಲಿ ಹಂಗೆ ಆಯ್ತು. ಸರಿ ಅಂತ ನಮ್ಮ ಫ್ರೆಂಡ್ಗಳನ್ನ ಮತ್ತೆ ಹಿಂಗೆ ನೋಡ್ತಾರೆ. ಹೋಗಿ ಮಾತಾಡ್ಸ್ಬೇಕು ಅನ್ಸುತ್ತೆ. ನೀವು ಮರ ಕೇಳ್ದ ಅಂತ ಅಂದೆ. ಸರಿ ಆಯಿತು ಹೋಗೋದ ಬಾ ಅಂತ ಕರ್ಕೊಂಡು ಹೋದ್ರು. ನೆಕ್ಸ್ಟ್ ಡೇ ಹೋದಾಗ ಏನಾಯಿತು, ಅವ್ರು ಮಾತಾಡ್ಸ್ನೋ ಇಲ್ವೋ, ಅವ್ರು ನೇಮ್ ಕೇಳನೋ ಇಲ್ವೋ, ಅವ್ರು ಬೈದ್ರೋ ಇಲ್ವೋ, ಅದೆಲ್ಲ ನೆಕ್ಸ್ಟ್ ಲಾಗಲ್ಲಿ ಗೊತ್ತಾಗುತ್ತೆ. ನೆಕ್ಸ್ಟ್ ಲಾಗಲ್ಲಿ ಸಿಗೋದು. ಬಾಯ್. ಲೆಟ್ಸ್ ವಾಚ್ ಮೈ ಲಾಗ್. ವೀಕ್ಲಿ ಒಂದು ಲಾಗ್ ಮಾಡ್ತೀನಿ. ಎವ್ರಿ ಡೇ ಮಾಡೋಕ್ಕಾಗಲ್ಲ, ವೀಕ್ಲಿ ಒಂದು ಲಾಗು. ಮತ್ತು ಡೈಲಿ ಆ್ಯಕ್ಟಿವಿಟೀಸ್ ಏನಿರುತ್ತೆ ಅದಿರುತ್ತೆ. ಮತ್ತು ನಮ್ಮ ಲೈಫು ಬೆಂಗಳೂರು ಬರೋ ರೀಸನ್ ಎಲ್ಲ ಇರುತ್ತೆ. ನೆಕ್ಸ್ಟ್ ಹೀಗೆ ವಾಚ್ ಮಾಡಿ ನೆಕ್ಸ್ಟ್ ಲಾಗಲ್ಲಿ ಗೊತ್ತಾಗುತ್ತೆ. ನಮ್ಮ ಹುಡುಗಿನ ಹೋಗಿ ಮಾತಾಡ್ಸೋ, ನೇಮ್ ಕೇಳೋಣ, ಏನಾಯಿತು ನೆಕ್ಸ್ಟ್ ಲಾಗಲ್ಲಿ ಗೊತ್ತಾಗುತ್ತೆ. ಸರಿ, ಓಕೆ, ಬಾಯ್. ಸಿಗೋದಾ? ಬಾಯ್. ಅರ್ಥ ಆಯಿತು ಅನಿಸುತ್ತೆ.